ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಎಂ ಗೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಜನವರಿ 25ರಂದು ನಡೆದ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಗಳಲ್ಲಿನ ಕುಂದುಕೊರತೆ ಬಗ್ಗೆ ಚರ್ಚೆ ಮಾಡಿ ಹೊರಬಂದ ನಂತರ ನಡೆದ ಗಲಾಟೆ ವಿಚಾರವಾಗಿ ಬಟ್ಲಹಳ್ಳಿ ಪೊಲೀಸರು ಕಾಂಗ್ರೆಸ್ ಕಡೆಯವರು ನೀಡಿರುವ ದೂರು ದಾಖಲಿಸಿದ್ದು, ಜೆಡಿಎಸ್ ಬೆಂಬಲಿತರು ನೀಡಿರುವ ದೂರು ಸ್ವೀಕರಿಸಲಿಲ್ಲ ಎಂಬ ಕಾರಣಕ್ಕಾಗಿ ಜೆಡಿಎಸ್ ಬೆಂಬಲಿಗರು ತಡರಾತ್ರಿ ಧರಣಿ ನಡೆಸಿದರು. ಈ ವೇಳೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರಿಗೆ ಫೋನ್ ಮೂಲಕ ಪ್ರಕರಣ ದಾಖಲಿಸದಿರುವ ಬಗ್ಗೆ ವಿಷಯ ತಿಳಿಸಿದ್ದು, ಇದರಿಂದ ಮಾಜಿ ಶಾಸಕರು ಶನಿವಾರ ಬೆಳಗ್ಗೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರ ಮೇಲೆ ಗರಂ ಆದ ಘಟನೆ ನಡೆಯಿತು. ವರ್ಗಾವಣೆ ಮಾಡಿಸಬಹುದು, ಬಿಟ್ರೆ ಏನು ಮಾಡಕ್ಕಾಗಲ್ಲ. ನಿಮ್ಮನ್ನ ಅದು ಅರ್ಥ ಮಾಡ್ಕೊಳ್ಳಿ. ನೀವು ಜಗಂಪಲ್ಲಿ ಅದಾಗ್ಬೋದು, ಎಮ್ಗಲ್ಲಳ್ಳಿ ಆಗ್ಬೋದು, ನೀವು ಇರಿ, ನಿಮ್ ಸೆಲ್ಯೂಟ್ ಹೊಡಿತೀವಿ, ಕರೆಕ್ಟ್ ಇರಿ, ಸೆಲ್ಯೂಟ್ ಹೊಡಿತೀವಿ, ಇಲ್ಲ ಅಂದ್ರೆ ಕಂಡಾಲ್ ಆಗ್ತೀವಿ ಅಷ್ಟೇ. ಈ ವೇಳೆ ಕೆಂಜಾರ್ಲಹಳ್ಳಿ ವೃತ್ತದ ಪ್ರಭಾರಿ ಸಿಐ ರಂಗಸ್ವಾಮಯ್ಯ ಮಾತನಾಡಿ, ತಾಂತ್ರಿಕ ದೋಷದಿಂದಾಗಿ ದೂರು ದಾಖಲಿಸಲು ತಡವಾಯಿತು ಎಂದು ಸಮಜಾಯಿಷಿ ನೀಡಿದಾಗ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ನೊಂದವರು ದೂರು ಕೊಟ್ಟರೆ ತಕ್ಷಣ ದೂರು ದಾಖಲಿಸಬೇಕೆಂದು ಸರ್ಕಾರ ಆದೇಶ ಮಾಡಿದೆ. ಆದರೆ ನೀವು ಯಾರದೋ ಒತ್ತಡಗಳಿಗೆ ಮಣಿದು ದೂರು ದಾಖಲಿಸಲು ವಿಳಂಬ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಈ ಕ್ಷೇತ್ರದಲ್ಲಿ 10 ವರ್ಷಗಳ ಕಾಲ ತಾವು ಶಾಸಕನಾಗಿ ಕೆಲಸ ಮಾಡಿದ್ದು ಇಂತಹ ಘಟನೆಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಎಂದು ಪೊಲೀಸರ ವಿರುದ್ಧ ಹರಿಹಾಯ್ದರು. ಸಿಐ ರಂಗಸ್ವಾಮಯ್ಯ ದೂರು ದಾಖಲಿಸಿರುವ ಪ್ರತಿಯನ್ನು ಮಾಜಿ ಶಾಸಕರಿಗೆ ನೀಡಿದ ಮೇಲೆ ಅವರು ಚರ್ಚೆ ನಿಲ್ಲಿಸಿ ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಯಾರೇ ನೊಂದವರು ದೂರು ನೀಡಲು ಬಂದಾಗ ಅವರ ದೂರು ಸ್ವೀಕರಿಸಬೇಕೆಂದರು. ಈ ಸಂದರ್ಭದಲ್ಲಿ ಗುಡೆ ಶ್ರೀನಿವಾಸರೆಡ್ಡಿ, ಬಟ್ಲಹಳ್ಳಿ ಭಾಸ್ಕರ್ ಹಾಜರಿದ್ದರು. ಪವನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.